ಜನರ ಬದುಕಿನ ನೆಮ್ಮದಿ ಕಳ್ಕೊಳ್ಳೋದಲ್ಲದೆ ಕಿತ್ಕೊಳ್ಳೋದಲ್ಲದೆ ಬದುಕುವ ಹಕ್ಕನ್ನೇ ಕಿತ್ಕೊಳ್ಳುವಂಥ, ಒಂದು ಕಡೆ ನೆಮ್ಮದಿ, ಇನ್ನೊಂದು ಕಡೆ ಬದುಕುವ ಹಕ್ಕು, ಇದನ್ನು ಕಿತ್ಕೊಳ್ತಕ್ಕಂಥ ಈ ನಾವು ಎಕ್ಸೈಸ್ ಪಾಲಿಸಿ ಬೇಕಾ? ಟಾರ್ಗೆಟ್ ಕೊಟ್ಟು ಜಿಲ್ಲೆಗಳಿಗೆ ಮಾರಾಟ ಮಾಡಲೇಬೇಕು ಅಂತ ಪ್ರತಿ ತಿಂಗಳು ಟಾರ್ಗೆಟ್ ಕೊಟ್ಟು ಕುಟುಂಬವನ್ನು ಅನಾಥ ಮಾಡಿ ಇದು ಬೇಕಾ? ಇದರಿಂದ ಆದಾಯ ಬೇಕಾ? ನಾವು ಇದನ್ನು ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡಬೇಕು. ಮತ್ತು ಈಗ ಏನು ಇವ್ರು ಹೇಳಿದ್ರಲ್ಲ, ಒಂದು ಕಡೆ ಸರ್ಕಾರದ ಸಪ್ಲೈ ಆದರೆ ಇನ್ನೊಂದು ಕಡೆ ಥರ್ಡ್ಸು ಅಲ್ಲಲ್ಲಿ ವ್ಯಾಪಕವಾಗಿ ಹಬ್ತಾ ಇದೆ. ಅದು ಲೋಕಲ್ ಮ್ಯಾನುಫ್ಯಾಕ್ಚರು, ಅವ್ನು ಕುಡ್ದವನು ಡೈರೆಕ್ಟ್ ಟಿಕೆಟೇ, ಆ ಪರಿಸ್ಥಿತಿ ಇದೆ. ಅದಕ್ಕೆ ಕೆಲವು ಕಡೆಗಳಲ್ಲಿ ರಾಜಾಶ್ರಯವೂ ಸಿಕ್ಬಿಟ್ಟಿದೆ. ಅದನ್ನು ರಾಜಾಶ್ರಯದಿಂದ ಏನು ಮಾಡ್ತಾರೆ, ಎಲ್ಲ ಹಳ್ಳಿಯಲ್ಲಿರುವಂಥ ಗೂಡಂಗಡಿಗಳಿಗೆ, ಮನೆಗಳಿಗೆ ಇದ್ರ ಜೊತೆಗೆ ಅದನ್ನು ಸಪ್ಲೈ ಮಾಡ್ತಾರೆ. ಆ ಸಪ್ಲೈ ಮಾಡೋದ್ರಿಂದ ಈ ಕಾಯಿಲೆ ವ್ಯಾಪಕವಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ, ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಿರೋದಕ್ಕೆ. ನೀವು 10 ಲಕ್ಷ ಅಂತ ಹೇಳಿದ್ರಿ, ನನಗನ್ಸೋ ಪ್ರಕಾರ ಅದರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ. ನೀವು ಇದ್ದಕ್ಕಿದ್ದಂಗೆ ಎಷ್ಟು ಲಿವರ್ ಪ್ರಾಬ್ಲಮ್ ಆಯಿತು, ಕಿಡ್ನಿ ಹೋಯಿತು ಅನ್ನುವ ಕೇಸ್ಗಳು ಊರೂರಿನಲ್ಲಿ ಸಿಗ್ತವೆ. ಅವರು ಅಸಹಾಯಕತೆಯಿಂದ ನರಳಾಡಿ ಸಾಯ್ತಾರೆ. ಅದಕ್ಕಾಗಿ ನನ್ನ ವಿನಂತಿ ಇರೋದು, ಸರ್ಕಾರ ಕುಡಿಯೋದನ್ನು ಪ್ರಮೋಷನ್ ಮಾಡೋದನ್ನು ನಿಲ್ಲಿಸಲಿ, ಟಾರ್ಗೆಟ್ ಕೊಡೋದನ್ನು ನಿಲ್ಲಿಸಲಿ, ಮತ್ತು ಥರ್ಡ್ ಸಪ್ಲೈ ಏನಿದೆ ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ಳಿ. ಮುಂಚೆ ನಾವು ಹುಬ್ಳಿ ಬಗ್ಗೆ ಕೇಳ್ತಿದ್ವಿ, ಕಂಬ್ರಿಪೇಟೆಯಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅವರಿಗೆ ನೀರು, ಎಸೆನ್ಸು, ಎಂಥದ್ದು ಸ್ಪಿರಿಟ್ಟು ಮತ್ತು ಕಲ್ಲರು ಇಷ್ಟಿದ್ರೂ ಸಾಕು, ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಮಾಡಿ ಸೀಲ್ ಹಾಕಿಕೊಡ್ತಾರೆ ಅನ್ನೋದನ್ನು ಕತೆ ಕೇಳ್ತಿದ್ವಿ. ಅದು ಅಲ್ಲಲ್ಲಿ ಈಗ ಶುರುವಾಗ್ತಿರೋದು, ಅದು ಒಂದು ಮಾಫಿಯಾ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಬಾಂಬೆ ಧಾರಾವಿ ಕತೆ, ಬೆಂಗಳೂರಿನಲ್ಲಿ ಯಾರೋ ಒಂದು ಎಂಥದೋ ಒಂದು ಯಾರೋ ಹೆಸರು ಹೇಗೆ ಪಿಕ್ಚರೇ ಬಂದಿತ್ತಲ್ಲ, ಅದಲ್ಲ ಯಾರೋ ಅಂತ ಹೆಸರು ನಾನು ಮರ್ತೆ, ನಾನು ಆ ಒಂದು ಮೂವಿನೇ ಬಂದಿತ್ತು ಅವ್ರ ಹೆಸರಿನಲ್ಲಿ. ಆ ಸ್ಲಮ್ಮನ್ನೇ ರೂಲ್ ಮಾಡ್ತಿದ್ದಂತ ಅಯ್ಯಮ್ಮ. ನಕಲಿ ಸರಾಯಿ ಕುಡಿದು ಜನನೂ ಸತ್ತೋಗಿದ್ರು. ಈಗ ನಕಲಿ ಬ್ರಾಂಡಿ ದಂಧೆ ಶುರುವಾಗಿದೆ. ಮತ್ತು ಮಿಲ್ಟ್ರಿ ಸೀಲ್ ಹಾಕಿ ಬರ್ತವೆ, ಹೊರಗಡೆ ಹೆಂಗೆ ಸಿಗುತ್ತೆ? ನೀವು ಪಾರ್ಟಿ ಯಾರು ಹೊರಗಡೆ ಆರ್ಗನೈಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಮಿಲಿಟ್ರಿ ಉಪಯೋಗಕ್ಕೆ ಮಾತ್ರ ಅಂಥೇಳಿ ಲಾರ್ಜ್ ಸ್ಕೇಲಲ್ಲಿ ಹೆಂಗೆ ಸಿಗುತ್ತೆ ಇಲ್ಲಿ ಹೊರಗಡೆಗೆ? ಅಂದರೆ ಅದು ನನಗನ್ಸೋ ಪ್ರಕಾರ ಅದು ಮಿಲಿಟ್ರಿ ಕೋಟಾ ಅಲ್ಲ. ಮಿಲಿಟ್ರಿ ಕೋಟಾದ ಹೆಸರಿನಲ್ಲಿ ನಕಲಿ ಬ್ರಾಂಡಿ, ವಿಸ್ಕಿ ವ್ಯಾಪಾರ ಆಗ್ತಿದೆಯೇನೋ ಅಂತಕ್ಕಂಥದ್ದು ಅನುಮಾನ ಇದೆ. ಹಾಗಾಗಿ ಇದನ್ನು ಮಾನವೀಯ ನೆಲೆಯಲ್ಲಿ ನೋಡಬೇಕು. ತಕ್ಷಣದ ಪರಿಹಾರ